ಜನಗಳು ಸೇರಿ ಇಲ್ಲಿ ಹಾವಳಿ ಮಾಡಕ್ಕೆ ಹೊರಟಿದೀವಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ-ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನಲ್ಸ್. ಇಲ್ಲಿ ಈ ಮನೆಯಲ್ಲಿ ಸ್ಟಾರ್ಸ್ ಗಳ ಅತಿಥಿ. ಅದಕ್ಕೆ ಹೇಳೋದು ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ ಅಂತ. ಇವತ್ತು ಕೂಡ ನಮ್ಮೊಂದಿಗೆ ನಮ್ಮ ಯು ಟರ್ನ್ ಹುಡುಗಿ ಇದ್ದಾರೆ. ಟರ್ನ್ ಮಾಡಮ್ಮ ಒಂದ್ಸತಿ. ಡ್ರೆಸ್ ತೋರಿಸಬೇಕಲ್ಲ. ಸೊ ವೆಲ್ಕಮ್ ಬ್ಯಾಕ್ ಶ್ರದ್ಧಾ. ಡೇ 3. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ವಿ ಹ್ಯಾವ್ ಸರ್ವೈವ್ಡ್. ನೀವ್ ಅಡ್ಗೆ ಮಾಡಿದ್ರೆ ಕೂಡ ಬಟ್ ಅತಿ ಅದ್ಭುತವಾಗಿ ಅಡ್ಗೆ ಮಾಡಿದ್ರು. ಅಮ್ಮ ಬಂದು ಅಡ್ಗೆ ಮಾಡಿದ್ರು, ನಿಮ್ಮ ಗೆಳತಿ ಬಂದು ಅಡ್ಗೆ ಮಾಡಿದ್ರು. ಸೊ ಇವತ್ತು ಯಾರ ಕೈ ರುಚಿ ಟೇಸ್ಟ್ ಮಾಡ್ತಾ ಇದ್ದೀವಿ? ಇವತ್ತು ನಮ್ ಮಾಮನ್ ವೈಫ್, ಅತ್ತೆ ಲಕ್ಷ್ಮಿ ಅತ್ತೆ ಹೇಳಿದ್ರೆ ಯಾವ ತರ ಅತ್ತೆ ಮೇಡಮ್ ಅಂತ ಕೇಳ್ತಾರೆ ತುಂಬಾ ಜನ. ಅದು ಬೇರೆ ನಿಮ್ಮ ಛಾಯೆಲ್ಲ ನೋಡಿದ್ರೆ ಅಲ್ವಾ, ಅದೇ ಹುಡುಗಿ ತರನೇ ಇದೀರಾ. ಐ ನೋ ಎಕ್ಸಾಕ್ಟ್ಲಿ. ನನ್ನ ಅಮ್ಮನು ಅಣ್ಣನ ವೈಫ್. ಓಕೆ, ಸೊ ಮಾಮಾಸ್ ವೈಫ್ ಅತ್ತೆನ ಬರ್ಮಾಡ್ಕೊಳ್ಳೋಣ. ಲಕ್ಷ್ಮಿ. ಆಹಾ, ಕರೆಕ್ಟ್ ಆಗಿದೆ ಹೆಸರು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಹಂಗೆ ಆ ಗೋಲ್ಡ್ ಚೈನ್ ಏನಾದ್ರು ತೆಗ್ದ್ಬಿಟ್ಟು ಕೊಡ್ಬೋದಪ್ಪ, ಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡಿರಕ್ಕೆ. ಇಲ್ಲ, ಅಡ್ಗೆ ಮಾಡಿ ಕೊಡ್ತೀನಿ. ಸೊ ಅದು ಗೋಲ್ಡ್ ಅಷ್ಟೇ ತೂಕ ಇರತ್ತೆ, ಅಷ್ಟೇ ಚೆನ್ನಾಗಿರೋ ಅಡ್ಗೆ ಮಾಡ್ತಾ ಇದೀರಾ ಇವತ್ತು. ನೀವ್ ಹೇಳ್ಬೇಕು, ಟೇಸ್ಟ್ ಮಾಡಿ. ನಿಮ್ ಬಗ್ಗೆ ತುಂಬಾ ಕೇಳಿದೀವಿ. ಥ್ಯಾಂಕ್ ಯು. ಶ್ರದ್ಧಾ ತುಂಬಾ ನಿಮ್ ಮನೆಗ್ ಬಂದು ಅಟ್ಯಾಕ್ ಮಾಡಿದಾರೆ ಕಿಚನ್ ಅನ್ನ ಅಂತ, ನಿಮ್ಮ ಕೈ ರುಚಿಗೋಸ್ಕರ. ಸೊ ಇವತ್ತು ಸ್ಪೆಷಲ್ ಆಗಿ ಏನ್ ಮಾಡ್ಕೊಡ್ತಾ ಇದೀರಾ ಲಕ್ಷ್ಮಿ? ಇವತ್ತು ಶ್ರದ್ಧಾಗೋಸ್ಕರ ಮೊಸರು ಕೊಡ್ಬೇಳೆ ವಿತ್ ಚಟ್ನಿ. ಐ ಲವ್ ಮೊಸರು ಕೊಡ್ಬಳೆ. ಬಟ್ ಇವಾಗ ಹೇಗ್ ಮಾಡೋದು ಅಂತ ತಿಳ್ಕೊಳ್ತಾ ಇದೀವಿ. ವೆರಿ ಗುಡ್. ಆಲ್ ರೈಟ್. ಸೊ ಮೊಸರು ಕೋಡ್ಬಳೆ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು? ಹೆಸರು ಬೇಳೆ, ಸರಿ, ಅಕ್ಕಿ ಹಿಟ್ಟು, ಮೊಸರು, ಉಪ್ಪು, ಕಾಯಿ ತುರಿ. ಇದನ್ನ ನೀವು ನೀರಲ್ಲಿ ನೆನ್ಸಿಟ್ಕೊಂಡಿದೀರಾ? ಅರ್ಧ ಗಂಟೆ ನೆನ್ಸ್ಕೋಬೇಕು. ಇದು ಎಷ್ಟು ತಗೊಂಡಿದ್ದೀರಾ ಹೆಸರು ಬೇಳೆ? 2 ಸ್ಪೂನ್ ತಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ಅಷ್ಟೇ. ಸೊ 2 ಟೇಬಲ್ ಸ್ಪೂನ್ ಹೆಸರು ಬೇಳೆ ಸಾಕು. ಈ ಇಂಗ್ರೀಡಿಯೆಂಟ್ಸ್ ಯಾವುದಕ್ಕೆ? ಇದು ಚಟ್ನಿಗೆ. ಓಹೋ, ಇದಕ್ಕೆ ನೆಂಚ್ಕೊಳಕ್ಕೆ ಚಟ್ನಿ. ಓಕೆ, ಚಟ್ನಿಗೆ ಏನೇನೆಲ್ಲ ಬೇಕು? ಹುರ್ಗಡ್ಲೆ, ಇದು ಹಸಿರು ಮೆಣಸಿನ್ಕಾಯಿ, ಶುಂಠಿ, ಹುಣಸೆ ಹಣ್ಣು, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಮತ್ತೆ ಕಾಯಿ. ಅಲ್ಲಿಗೂ ಯೂಸ್ ಮಾಡ್ಕೊಳ್ತೀರಾ ಕಾಯಿ ತುರಿನ? ಕಾಯಿ ತುರಿ ಅಲ್ಲಿಗೂ ಯೂಸ್. ಸೌಂಡ್ಸ್ ವೆರಿ ಸಿಂಪಲ್, ಲುಕ್ಸ್ ವೆರಿ ಸಿಂಪಲ್. ಸಹ ಮಾಡಕ್ಕೆ ಇನ್ನು ಟೈಮ್ ಇದೆ. ಅಡಿಗೆ ಮಾಡ್ಲಿ ಇವ್ರು ಫಸ್ಟ್. ಎಲ್ಲಿಂದ ಶುರು ಮಾಡೋಣ? ಏನ್ ಬೇಕು ನಿಮ್ಗೆ ಫಸ್ಟ್? ನನ್ ಫಸ್ಟ್ ಇದು ದೊಡ್ಡ ಪ್ಯಾನ್ ಬೇಕು. ದೊಡ್ಡ ಪ್ಯಾನ್. ಓ, ಅಳತೆ ನೋಡ್ಕೊಂಡು ಹಾಕ್ಬೇಕಾ ನೀರು? ಹೌದು. ಈಗ 1 ಕಪ್ ನೀರ್ ಹಾಕ್ತಾ ಇದೀನಿ. ಸರಿ. ಮತ್ತೆ 1 ಕಪ್ ಮೊಸರು. ಈಗ ಇದಕ್ಕೆ ಇಷ್ಟೆಲ್ಲ ನೀವು ನೆನ್ಸಿರೋ ಹೆಸರು ಬೇಳೆ ಹಾಕ್ತೀನಿ. ಇಷ್ಟೆಲ್ಲ ನೀವು ಸ್ಟವ್ ಹಚ್ಕೊಳ್ದೇನೆ ಮಾಡ್ತಾ ಇದೀರಾ? ಇಲ್ಲ, ಹಚ್ತೀನಿ. ಇದೆಲ್ಲ ಹಾಕ್ಬಿಟ್ಟು ಹಚ್ತೀನಿ. ಓ, ಹಂಗೆ. ಹೆಸರು ಬೇಳೆ ಹಾಕ್ಬೇಕು. ಹಾ, ಹಾ, 2 ಸ್ಪೂನ್ ಸಾಕು ನಾನು ಇವಾಗ ಸಾಕಾ? ಮಾಡ್ತಾ ಇರೋ ಮೆಜರ್ಮೆಂಟ್. ಓಕೆ. ಅಂಡ್ ಇದೂನು 2 ಸ್ಪೂನ್ ಸಾಕು. ಓಕೆ, ಕಾಯಿ ತುರಿನು 2 ಸ್ಪೂನ್. ಹಾ, ಇಷ್ಟೆಲ್ಲ ಹಾಕೊಂಡು ಗ್ಯಾಸ್ ಆನ್ ಮಾಡದೆ ಮರ್ತೋಗ್ಬಿಡಿ. ಹಾ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದು ಕುದಿಬೇಕು. ಇದು ಕುದಿಬೇಕಲ್ವಾ? ಹೌದು. ನಿಮ್ಗೆ ಲಾಯರ್ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಆ ಸಮಯದಲ್ಲಿ ಫೇಸ್ಬುಕ್ ಅಲ್ಲಿ ಟಂಗ್ ಅಂತ ಒಂದು ಮೆಸೇಜ್ ಬರುತ್ತೆ. ದಟ್ ಮೆಸೇಜ್ ಚೇಂಜ್ ಯುವರ್ ಲೈಫ್. ಯಾವ ಹುಡುಗ ಐ ಲವ್ ಯು ಅಂತ ಹೇಳ್ದ? ಐ ವಿಶ್. ಫೇಸ್ಬುಕ್ ಅಲ್ಲಿ ಒಂದು ಅದರ್ಸ್ ಫೋಲ್ಡರ್ ಇರತ್ತಲ್ಲ, ನಮ್ಗೆ ಗೊತ್ತಿಲ್ಲದೆ ಇರೋರು ಮೆಸೇಜ್ ಮಾಡ್ತಾರಲ್ಲ, ಸೊ ಅದು ನಮ್ಗೆ ನೋಟಿಫಿಕೇಶನ್ ಬರಲ್ಲ. ಅದನ್ನ ಸ್ಪೆಷಲ್ ಆಗಿ ಲಾಗಿನ್ ಮಾಡಿ ಅದನ್ನ ಚೆಕ್ ಮಾಡ್ಬೇಕು. ಸೊ ಒಂದಿನ ಲ್ಯಾಪ್ಟಾಪ್ ಇಂದ ಲಾಗಿನ್ ಮಾಡಿದೆ ಅಂಡ್ ಇಲ್ಲಿ ಒಂದು ನೋಟಿಫಿಕೇಶನ್ ಸಿಕ್ತು. ನೋಡಿದೆ. ಸೊ ಐ ಕ್ಲಿಕ್ ಇಟ್ ಅಂಡ್ ಅದು ಸುಮಾರು ವಾರ ಆಗಿತ್ತು ಆ ಮೆಸೇಜ್ ಬಂದು. ಸೊ ನಾನು ತುಂಬಾ ಲೇಟ್ ಆಗಿ ಚೆಕ್ ಮಾಡಿದೆ. ಸೊ ಅದ್ರಲ್ಲಿ ಹಾಯ್, ನಾವು ಒಂದು ಕನ್ನಡ ಫಿಲ್ಮ್ ಮಾಡ್ತಾ ಇದೀವಿ, ಅದಕ್ಕೆ ನಾವು ಹೀರೋಯಿನ್ ಕ್ಯಾರೆಕ್ಟರ್ಗೆ ವಿ ಆರ್ ಸರ್ಚಿಂಗ್ ಕಾಸ್ಟ್ ಮಾಡ್ಬೇಕು ಅಂತ. ನಿಮ್ಮ ರೆಫರೆನ್ಸ್ ನಮ್ಗೆ ಯಾರೋ ಒಬ್ರು ಕೊಟ್ಟಿದ್ದಾರೆ, ಅವ್ರು ನಿಮ್ಮನ್ನ ಸ್ಟೇಜ್ ಮೇಲೆ ಆಕ್ಟ್ ಮಾಡಿ ನೋಡಿದಾರಂತೆ. ಒಂದ್ ನಿಮಿಷ, ಇವಾಗ ಜನಗಳು ನೀವ್ ನೋಡ್ಕೊಳ್ಳಿ. ಇಲ್ಲಿ ಒಂದು ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಿ ತುಂಬಿಸ್ತಾ ಇದೀವಿ ನಾವು. ಹೌದು. ಆಮೇಲೆ ಇನ್ನ 1 ಬಟ್ಲು ತಗೋತೀನಿ. 2 ಕಪ್ಸ್. ಒಂದ್ ಸೈಡ್ ಅಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಬಾಯ್ಲ್ ಆಗ್ತಾ ಇದೆ. ಓಕೆ. ಓ, ಇವಾಗ ಇದನ್ನ ಮಿಕ್ಸ್ ಮಾಡ್ತೀರಾ ನೀವು? ಮಿಕ್ಸ್ ಮಾಡ್ಬಿಟ್ಟು
ಆಫ್ ಮಾಡ್ಬಿಡ್ಬೇಕು ಅಷ್ಟೇ. ಓಕೆ ಸರಿ, ಇವಾಗ ಕೋಡ್ಬೇಳೆ ಹಿಟ್ಟು ರೆಡಿ ಆಯ್ತು. ಸೂಪರ್ ಸೂಪರ್. ಹಾ, ಆಫ್ ಮಾಡ್ಲಾ? ಹಾ ಆಫ್. ಸೊ ಓಕೆ. ಸ್ಟೇಜ್ ಮೇಲೆ ಆಕ್ಟ್ ಮಾಡಿದ್ ನೋಡಿದ್ರು ಅಂಡ್ ಇಟ್ ವಾಸ್ ಅ ಹಿಟ್ ಪರ್ಫಾರ್ಮೆನ್ಸ್ ಅಂತ ದೇ ವಾಂಟೆಡ್ ಟು ಅಪ್ರೋಚ್ ಯು. ಹಾ, ದೇ ವಾಂಟೆಡ್ ಟು ಅಪ್ರೋಚ್ ಮೀ ಅಂಡ್ ನಮ್ಮ ಫಿಲ್ಮ್ ಅಲ್ಲಿ ಇವ್ರು ಇದ್ದಾರೆ, ಇಂಥ ಆಕ್ಟರ್ಸ್ ಇದ್ದಾರೆ ಅಂತ. ಹಾ. ಸೊ ನಾನು ಓದ್ತೆ ಅನ್ಸರ್ ಅಯ್ಯೋ ಇದೇನೋ ಸ್ಕ್ಯಾಮ್ ಇದು. ಸೊ ನಾನು ನನ್ನ ಫ್ರೆಂಡ್ನ ಕಾಲ್ ಮಾಡಿದೆ, ಅವ್ರ ಹೆಸರು ಬರೆದಿದ್ರಲ್ಲ ಮೇಲಲ್ಲಿ. ಸೊ ಐ ಸೆಡ್ ನೋಡು ಈ ಮೇಲ್ ಬಂದಿದೆ, ಇವ್ರು ಅದೇ ಟ್ರಸ್ಟ್ ವರ್ದಿ ಪೀಪಲ್ ಮಾಡಬಹುದಾ? ಹ್ಞೂ ಹ್ಞೂ ಒಳ್ಳೆ ಟೀಮು, ನೋಡು ಮಾತಾಡಿ ನೋಡು ಅವ್ರ ಹತ್ರ. ಸೊ ಕಾಲ್ ಮಾಡಿದೆ ಅಂದೆ ಸೆಡ್ ನೀವು ಇವಾಗ ರಿಪ್ಲೈ ಮಾಡ್ತಿದ್ದೀರಾ, ಬರ್ತೀರಾ ಆಡಿಷನ್ಗೆ, ವಿಡ್ ಲೈಕ್ ಟು ಡೂ ಅ ಸ್ಕ್ರೀನ್ ಟೆಸ್ಟ್ ಆ ಥರ. ಸೊ ಐ ಸೆಡ್ ಯಾ ಶೋರ್. ಮಾಡಿದೆ, ಆಡಿಷನ್ ಮಾಡಿದೆ ಆ್ಯಂಡ್ 3-4 ದಿನದಲ್ಲಿ ದೇ ಸೆಡ್ you've been selected ಅಂತ. ಮಸ್ಟ್ ಗಾಟ್ ಹಾರ್ಟ್ ಅಟ್ಯಾಕ್. ಐ ಸೆಡ್ ಅಯ್ಯೋ, ಐ ಸೆಡ್ ಆವಾಗ ಅಟ್ ದ್ಯಾಟ್ ಪಾಯಿಂಟ್ ಇನ್ ಟೈಮ್ ನನ್ನ ಜೀವನದಲ್ಲಿ ಐ ವಾಸ್ ಲೈಕ್ ಒಂಥರ ದೇ ವಾಸ್ ಅ ಬ್ಯಾಟಲ್ ಇನ್ ಮೈ ಹೆಡ್. ನನ್ಗೆ ಜಾಬ್ ಇಷ್ಟ ಆಗ್ತಿಲ್ಲ, ನನ್ಗೆ ಆಕ್ಟಿಂಗ್ ಮಾಡಬೇಕು ಬಿಕಾಸ್ ಐ ಥಿಯೇಟರ್, ಆದ್ರೆ ಜಾಬ್ ಬಿಡಕ್ಕಾಗಲ್ಲ ಬಿಕಾಸ್ ಸಂಬಳ ಸರಿಗ್ ಬರ್ತಾ ಇದೆ, ಸೆಕ್ಯೂರಿಟಿ ಇದೆ. ಹೌದು, ಅಂಡ್ ನಾನು ಆಕ್ಟಿಂಗ್ ಗೋಸ್ಕರ ಜಾಬ್ ಬಿಟ್ರೆ ಅದ್ರ ಎಷ್ಟು ಬರುತ್ತೆ, ನಾನು ಐ ಡೋಂಟ್ ವಾಂಟ್ ಟು ಕರಿಯರ್. ಎಕ್ಸಾಕ್ಟ್ಲಿ, ಹೌದು. ಸೊ ಆವಾಗ ಈ ಸಿಚುವೇಶನ್ ಅಲ್ಲಿ ಕರೆಕ್ಟ್ ಆಗಿ ಈ ಮೇಲ್ ಬಂತು ನನ್ನ ಲೈಫಲ್ಲಿ. ಅಂಡ್ ಸೊ ಸೆಲೆಕ್ಟ್ ಆದ್ಮೇಲೆ ಐ ಟೋಲ್ಡ್ ಮಾಮ್ ಅಂಡ್ ಡ್ಯಾಡ್, ನೋಡು ಮಾ ಇದು ಈ ತರ ಬಂದಿದೆ, ನಾನು ಮಾಡಬೇಕು, ಜಾಬ್ ಬಿಟ್ ಮಾಡಿ ಈ ಫಿಲ್ಮ್ ಅಲ್ಲಿ ಐ ವಾಂಟ್ ಟು ಆಕ್ಟ್ ಅಂತ. ಹಾ. ಸೊ ಅವರು ಯಾಕೆ ಕ್ವಿಟ್ ಮಾಡಬೇಕು, ಐ ಯು ಶೋರ್ ಇಷ್ಟು ಒಳ್ಳೆ ಕೆಲ್ಸ ಜಾಬ್ ಇದೆ, ಕರೆಕ್ಟ್, ಅಮೇಜಿಂಗ್, ಯು ವಾಂಟ್ ಟು ಟೇಕ್ ದ ರಿಸ್ಕ್ ಅಂತ. ಯು ವಾಂಟ್ ಟು ಟೇಕ್ ದ ರಿಸ್ಕ್ ಅಂದ್ರೆ ಐ ಯು ಸೋ ಶೋರ್? ಐ ಸೆಡ್ ಹೌದು, ಐ ಆಮ್ ವೆರಿ ಶೋರ್. ದೆನ್ ದೇ ಸೆಡ್ ಹೋಗ್ಲಿ ಬಿಡು, ಕೆಲಸ 2 ತಿಂಗಳು ರಜಾ ಹಾಕಿ ಶೂಟಿಂಗ್ ಮುಗಿಸ್ ವಾಪಸ್ ಬಂದು ರೆಸ್ಯೂಮ್ ಯೋರ್ ಜಾಬ್. ಐ ಸೆಡ್ ಇಲ್ಲ, ಈ ಸರಿ ಕ್ವಿಟ್ ಮಾಡಿದ್ರೆ ಐ ವಿಲ್ ನಾಟ್ ಲುಕ್ ಬ್ಯಾಕ್, ಐ ವಾಂಟ್ ಟು ಡೂ ದಿಸ್ ಫುಲ್ ಟೈಮ್. ಅಂದ್ರೆ ಜನ ಕೇಳ್ತಾರಲ್ಲ ವಾಟ್ ಡು ಯು ಡೂ, ಐ ಡಿಡ್ಂಟ್ ವಾಂಟ್ ಟು ಸೇ ಐ ಆಮ್ ಅ ಲಾಯರ್, ಐ ವಾಂಟೆಡ್ ಟು ಸೇ ಐ ಆಮ್ ಅನ್ ಆಕ್ಟರ್ ಅಂತ. ಆ ಥರ ಐ ವಾಂಟೆಡ್ ಟು ಬಿ ಮೈ ಐಡೆಂಟಿಟಿ. So then 3ನೇ ದಿನ they said, are you sure? I said, yes, I'm sure. And 3ನೇ ದಿನ they were convinced and they said, ಏನೇ ಆಗ್ಲಿ, just be careful, we'll always be there to support you. With these words. ನಾನ್ ಒಂದ್ ಹೇಳಲೇಬೇಕು ಅಬೌಟ್ ಶ್ರದ್ಧಾ. ಕೆಲ್ಸ ಮಾಡ್ತಾ ಇರುವಾಗ್ಲೇ ಶಿ ವಾಸ್ ಇನ್ ಟು ಥಿಯೇಟರ್ಸ್ ಅಂಡ್ ಬೆಳಗ್ಗೆ 6 ಗಂಟೆಗೆ ಅವಳು ರಿಹರ್ಸಲ್ಗೆ ಹೋಗಿ, ಡ್ರಾಮಾ ರಿಹರ್ಸಲ್, ಅಲ್ಲಿಂದ ಆಫೀಸ್ ಹೋಗಿ, ಅಲ್ಲಿಂದ ಮತ್ತೆ ಜಿಮ್ಗೆ ಹೋಗಿ. ಸೊ ತುಂಬಾ ದೂರ ಆಫೀಸ್ ಇತ್ತು, 2 ವೀಲರ್ ಅಲ್ಲಿ ಹೋಗಿ, ತುಂಬಾ ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್. ಸೊ ಇವತ್ತು ಶಿ ಈಸ್ ಹಿಯರ್. ವೆರಿ ಹಾರ್ಡ್ ವರ್ಕಿಂಗ್ ಶ್ರದ್ಧಾ, ಕಿಚನ್ ಅಲ್ಲಿ ಹಾರ್ಡ್ಲಿ ವರ್ಕಿಂಗ್ ಶ್ರದ್ಧಾ. ಬಟ್ ನೋಡಿ, ವೆರಿ ಲಕ್ಕಿ, ನಿಮ್ಗೆ ಮೇಲ್ ಐ ಲವ್ ಯು ಅಂತ ಕಳಿಸ್ಲಿಲ್ಲ ಅಂದ್ರೆ ಈ ಮೇಲ್ ಬಂತು ನೋಡಿದ್ರ. ಯು ಹ್ಯಾವ್ ಅ ಮೇಲ್ ಇವನ್ ಇನ್ ದಟ್, ಶುಡ್ ಬಿ ಹ್ಯಾಪಿ. ಇವಾಗ ಲೆಟ್ಸ್ ಕಮ್ ಬ್ಯಾಕ್ ಟು ನಮ್ಮ ಅಡಿಗೆ. ಇವಾಗ ಇದು ಆರ್ಬೇಕು. ಇದು ಆರ್ಬೇಕಾ? ಇದು ಆರ್ಬೇಕು. ಅದು ಆರೋದ್ರಲ್ಲಿ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ, ಕಮಾನ್. ಸೊ ನಾವು ಇವಾಗ ಮೊಸರು ಕೋಡ್ಬಳೆ ಮಾಡಕ್ಕೆ 1-2 ಸ್ಪೂನ್ ಕಾಯಿ ತುರಿ ಯೂಸ್ ಮಾಡಿದ್ವಿ. ಮಿಕ್ಕಿರ ಕಾಯಿ ತುರಿನ ಚಟ್ನಿ ಉಪಯೋಗಿಸ್ಕೊಳ್ಳಿ. ಹಸಿಮೆಣಸಿನಕಾಯಿ ನಿಮಗೆ ಖಾರ ಇಷ್ಟ ಅಲ್ವಾ? ಟೇಕ್ ಆಫ್. ಸ್ವಲ್ಪ ಜಾಸ್ತಿ ಹಾಕ್ಬೇಕಾ? ವಾಟ್ ಅಬೌಟ್ ಯು ಶ್ರದ್ಧಾ? ಐ ಲವ್ ಖಾರ. ಓಕೆ ದೆನ್. ಓಕೆ, ಸೊ ಇಬ್ರಿಗೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿಯಿಂದ ಖಾರ. ಪ್ರೀತಿಯಿಂದ ಸಿಹಿ ಕೇಳಿದೆ, ಪ್ರೀತಿಯಿಂದ ಖಾರ ನೋಡಿದ್ರ. ಇಲ್ಲ, ನೀವೆಲ್ಲ ಡಯಟ್ ಅಲ್ವಾ, ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ ಅಲ್ಲ. ಕರೆಕ್ಟ್ ಕರೆಕ್ಟ್. ಅದಕ್ಕೆ. ಓಕೆ, ಆಮೇಲೆ ಶುಂಠಿ ಹಾಕೊಳ್ತಾ ಇದೀವಿ. ಬೆಲ್ಲ, ಟೇಸ್ಟ್ಗೆ ಬೆಲ್ಲ ಸ್ವಲ್ಪ. ಓಕೆ, ನಾವೆಲ್ಲ ಅಡ್ಗೆಗೂ ಸ್ವಲ್ಪ ಬೆಲ್ಲ ಹಾಕ್ತೀರಾ? ಇದು ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಹಾಕ್ಬೋದು, ಎಷ್ಟು ಬೇಕಾದ್ರೂ ಹಾಕು. ಹುಳಿನ ಹೇಗೆ ನೀರಲ್ಲಿ ನೆನ್ಸ್ಕೊಂಡ್ ಹಾಕ್ತೀರಾ ಅಲ್ಲ ಡೈರೆಕ್ಟ್ ಆಗಿ ಹಾಕ್ತೀರಾ? ಹಾಕಿದ್ರೆ ಪರವಾಗಿಲ್ಲ, ಇದು ಗ್ರೈಂಡ್ ಆಗ್ಬಿಡುತ್ತಲ್ಲ, ನೀರ್ ಹಾಕೋತೀವಲ್ಲ. ಓಕೆ, ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊ. ಎಸ್, ನೀರ್ ಹಾಕೊಂಡು ಸ್ವಲ್ಪ. ಇದು ಜಾಸ್ತಿ ನೀರ್ ಮಾಡ್ಕೋಬಾರ್ದು, ಚಟ್ನಿನ ಜಾಸ್ತಿ ನೀರ್ ಮಾಡ್ಕೋಬಾರ್ದು, ಯಾಕಂದ್ರೆ ಅದು ಕೋಡ್ಬಳೆಗ್ ನೆಂಚ್ಕೊಳಕ್ಕೆ ಅದು ಸ್ವಲ್ಪ ಗಟ್ಟಿ ಇದ್ರೆ ನೀಟಾಗಿ ಇರುತ್ತೆ. ಓಕೆ, ಇವಾಗ ಚಟ್ನಿಗೆ ಉಪ್ಪು ಹಾಕ್ತಾ ಇದೀವಿ. ಆಕ್ಚುಲಿ ದಿಸ್ ಇಸ್ ಅ ಗುಡ್ ಐಡಿಯಾ. ಒಂದ್ಸತಿ ಚಟ್ನಿನ ಗರ್ರನ್ಸ್ ಆದ್ಮೇಲೆ ಉಪ್ಪು ಹಾಕಿ, ಅವಾಗ ಯುಲ್ ನೋ ಕರೆಕ್ಟ್ ಆಗಿದ್ಯಾ ಉಪ್ಪು ಇಲ್ವಾ ಅಂತ. ಹೌದು, ಚಟ್ನಿ ಮಾಡಿದಾರೆ ಶ್ರದ್ಧಾ. ಇವಾಗ ಚಟ್ನಿ ರೆಡಿ ಇದೆ. ಸೊ ಸ್ವಲ್ಪ ಬಿಸಿ ಇರೋ ಟೈಮ್ ಅಲ್ಲಿ ಈ ತರ ಮಾಡ್ಕೋಬೇಕು, ಉಂಡೆ ಮಾಡ್ಕೋಬೇಕು. ಇದನ್ನ ಆಕ್ಚುಲಿ ಫುಲ್ ಆರದ ಮೇಲೂ ಮಾಡ್ಕೋಬಹುದು. ಓಕೆ, ಅವಾಗ ಬ್ರೇಕ್ ಆಗಲ್ಲ. ಬ್ರೇಕ್ ಅಂತ ಹೇಳಿದ ತಕ್ಷಣ
ಶ್ರದ್ಧಾ, ಯೋರ್ ಬಿಗ್ ಬ್ರೇಕ್ ಫೈನಲಿ ಸಿಕ್ತು ನಿಮ್ಗೆ. ಸಿನಿಮಾ ಅಲ್ಲಿ ನಟಿಸುವ ಅವಕಾಶ ಹೇಗಿತ್ತು ಶೂಟಿಂಗು? ನಾನು ಸ್ಟೇಜ್ ಅಲ್ಲಿ ಆಕ್ಟ್ ಮಾಡಿದಾಗ ಬಿಫೋರ್ ಎಂಟ್ರಿಂಗ್ ಸ್ಟೇಜ್ ತುಂಬಾ ನರ್ವಸ್ನೆಸ್ ಆಗ್ತಿತ್ತು. ಆದ್ರೆ ಸ್ಟೇಜ್ ಎಂಟರ್ ಆಗಿದ ತಕ್ಷಣ ಐ ಫೆಲ್ಟ್ ಲೈಕ್ ಓಕೆ ದಿಸ್ ಇಸ್ ಮೈ ಹೋಮ್, ಆ ತರ ಕಂಫರ್ಟ್ ಲೆವೆಲ್ ಇತ್ತು. ಆದ್ರೆ ಕ್ಯಾಮ್ರಾ ಮುಂದೆ ನಾನು ಈ ಕೈಯಿಂದ ಏನ್ ಮಾಡ್ಲಿ, ಸರಿ ಕೂತಿದ್ದೀನ, ಈ ಆಂಗಲ್ ಓಕೆ, ನನ್ಗೇನು ಅರ್ಥ ಆಗ್ತಿರ್ಲಿಲ್ಲ. ಅದು ಎಷ್ಟೊಂದು ಕ್ಯಾಮ್ರಾ ಲಿಂಗೋ, ಡೈರೆಕ್ಟರ್ ಲಿಂಗೋ, ಪ್ರೊಫೈಲ್ ಕೊಡಿ ಇಲ್ಲ ಫೋಕಸ್ ಕೊಡಿ, ಇದೆಲ್ಲ ನನ್ಗೆ ಏನು ಅರ್ಥ ಆಗ್ತಿರ್ಲಿಲ್ಲ. ಅಂಡ್ ಐ ವಾಸ್ ಫೀಲಿಂಗ್ ಲೈಕ್ ಓಕೆ ಎಷ್ಟೊಂದು ಇದೆ ಕಲಿಯಕ್ಕೆ, ಆ ತರ ಐ ವಾಸ್. ಬಟ್ ಕಲಿತಾ ಕಲಿತಾ ರೂಢಿ ಆಗೋಯ್ತು ಒಂಥರ. ಅಂಡ್ ಇಟ್ ಗ್ರೇಟ್, ಚೆನ್ನಾಗಿದೆ. ವಾಟ್ ವಾಸ್ ದ ಮೂವೀಸ್ ನೇಮ್? ಪಿಕ್ಚರ್ ಹೆಸರೇನಾಯ್ತು? ಪಿಕ್ಚರ್ ಹೆಸರು ಇಟ್ಟಿರ್ಲಿಲ್ಲ ಆವಾಗ್ಲೂ, ಇಟ್ ವಾಸ್ ಅನ್ಟೈಟಲ್. ಓಕೆ. ಈಗಂತೂ ಇಡಕ್ಕೂ ಆಗಲ್ಲ. ಸೊ ಇಟ್ ಡಿಡ್ಂಟ್ ಗೆಟ್ ರಿಲೀಸ್ ಅಲ್ಲ ಸಿನಿಮಾ? ರಿಲೀಸ್ ಹೌದು. ಅದು ಬಟ್ ಒಂಥರ ಡೆಡ್ ಎಂಡ್ ತರ ಅನಿಸ್ತು. ಆದ್ರೂ ಐ ವಾಸ್ ವೆರಿ ಪಾಸಿಟಿವ್ ಬಿಕಾಸ್ ಐ ನ್ಯೂ ನಾನ್ ನೆಗೆಟಿವ್ ತರ ಯೋಚನೆ ಶುರು ಮಾಡಿದ್ರೆ ಐ ವಿಲ್ ನಾಟ್ ಗೋ ಎನಿವೇರ್. ಯು ವಿಲ್ ಅಟ್ರಾಕ್ಟ್ ನೆಗೆಟಿವ್ ಎನರ್ಜಿ. ಎಕ್ಸಾಕ್ಟ್ಲಿ. ನನಗೆ ಅಂಡ್ ಅಟ್ ದಿಸ್ ಪಾಯಿಂಟ್ ಐ ವಾಸ್ ಅ ಫ್ರೀಲಾನ್ಸರ್ ವಿತೌಟ್ ಎನಿ ಜಾಬ್ ಅಂಡ್ ಐ ನ್ಯೂ ಐ ಹ್ಯಾಡ್ ಟು ಬಿ ಪಾಸಿಟಿವ್ ಅಲ್ವಾ. ಸೊ ಹಾಗೆ ನಾನು ತುಂಬಾ ಆಡಿಷನ್ ಮಾಡಕ್ ಶುರು ಮಾಡಿದೆ. ಅಷ್ಟರಲ್ಲಿ ಇನ್ನೊಂದು ಆಪರ್ಚುನಿಟಿ ಸಿಕ್ತು. ಸೊ ಲೈಫ್ ಅಲ್ಲಿ ಆವಾಗ ಯು ಟರ್ನ್ ತಗೊಂಡ್ರಿ. ಎಸ್. ಸಿ ಇಲ್ಲೂ ಅಷ್ಟೇ, ಮೊಸರು ಕೋಡ್ಬಳೆ ರೌಂಡ್ ಆಗಿ ಬರ್ತಾ ಇಲ್ಲ ಅಂದ್ರೆ ತುಂಬಾ ಈಸಿ ಟು ಗಿವ್ ಅಪ್, ಬಟ್ ವಿ ವಿಲ್ ನಾಟ್ ಗಿವ್ ಅಪ್. ಯಾಕೆ ಗೊತ್ತಾ? ಲಕ್ಷ್ಮಿ ಅವ್ರು ಮಾಡ್ತಾ ಇರೋದು, ನಾವಾ ಮಾಡ್ತಿರೋದು ಅಲ್ವಾ ಲಕ್ಷ್ಮಿ? ಹೌದು. ಬನ್ನಿ, ಏನ್ ಮಾಡೋಣ ಇವಾಗ ಇದಾರಿದೆ, ಓಕೆ. ಈ ತರ ಉಂಡೆ ಮಾಡ್ಕೊಂಡಿದೀನಿ. ಓಕೆ. ನೀವು ಎಣ್ಣೆ ಇಟ್ರೆ ಅಷ್ಟ್ರಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ. ಎಣ್ಣೆ ಇಡ್ಬೇಕಾ? ಹೌದು. ಎಣ್ಣೆನ ಕಾಯಕ್ಕೆ ಬಿಡಿ. ಓಕೆ. ಇವಾಗ ಇದು ಈ ತರ ಉಂಡೆ ಉಂಡೆ ಮಾಡ್ಕೊಂಡು ಮಾಡ್ಕೋಬೇಕು. ಕರೆಕ್ಟ್. ಸ್ವಲ್ಪ ಮಿದ್ಕೊಂಡು ಮಾಡ್ಬೇಕು ಚೆನ್ನಾಗಿ, ಅವಾಗ ಅದು ಕಟ್ ಆಗಲ್ಲ. ಅದಕ್ಕೆ ಓಕೆ. ನೀಟಾಗಿ ಬೈ ಚಾನ್ಸ್ ಈ ಉಂಡೆ ಒಡ್ಕೊಳಕ್ ಶುರು ಆದ್ರೆ ಏನ್ ಮಾಡೋದು? ಸಾಮಾನ್ಯ ಹೊಡಿಯಲ್ಲ, ನಾನು ತುಂಬಾ ಸರಿ ಮಾಡ್ತಾ ಇರ್ತೀನಿ ಇದನ್ನ, ಓಕೆ. ಯಾವಾಗ್ಲೂ ಹೊಡಿಯಲ್ಲ ಇದು. ಅದಕ್ಕೆ ನಾನು ಹೇಳಿದ್ದು, ಅದು ಮೊಸರು ಮತ್ತೆ ನೀರು ಕರೆಕ್ಟ್ ಮೆಜರ್ಮೆಂಟ್ ಮಾಡಿ ಹಾಕ್ಬಿಟ್ರೆ ಏನು ಆಗಲ್ಲ. ಏನು ಆಗಲ್ಲ. ಏನು ಆಗಲ್ಲ. ನೀಟಾಗಿ ತರ ನೋಡಿ, ಹಾ ನೀಟಾಗಿ ಈ ತರ ಬರುತ್ತೆ. ಓಹೋ. ಶ್ರದ್ಧಾ ಅಂತ ಅನ್ಕೊಂಡಾಗ ಐ ಆಮ್ ಶೋರ್ ಚೈಲ್ಡ್ಹುಡ್ ಮೆಮೊರೀಸ್ ಬೇಜಾನಿರತ್ತೆ. ದ ಮೋಸ್ಟ್ ಫನ್ನಿಯೆಸ್ಟ್, ಹಿಲೇರಿಯಸ್ ಯಾವ್ದು? ಶ್ರದ್ಧಾ ಬಗ್ಗೆನಾ? ಅಫ್ಕೋರ್ಸ್. ಓಕೆ. ಅವರೆಲ್ಲ ನಾರ್ತ್ ಅಲ್ಲಿ ಇದ್ರಲ್ವಾ, ಅವ್ರಿಗೆಲ್ಲ ಅಂದ್ರೆ ಬಾಳೆ ಎಲೆ ಊಟ, ಸೌತ್ ಊಟ ಅಂದ್ರೇನೆ ಇಷ್ಟ. ಅದ್ರಲ್ಲೂ ಬಾಳೆ ಎಲೆ ಫಂಕ್ಷನ್ ಅಲ್ಲಿ ಅದು ಅದೆಲ್ಲ ತುಂಬಾ ಇಷ್ಟ ಅವಳಿಗೆ. ಅಪರೂಪಕ್ಕೆ ಸಿಗೋದಲ್ಲ. ಅದೇ ಒಂದು ಲಕ್ಸುರಿ ತರ. Oh my God. ಇಲ್ಲಿ ಹಾಲಿಡೇಸ್ಗೆಲ್ಲ ಇಲ್ಲಿ ಬಂದಾಗ ಏನಾದ್ರೂ ಫಂಕ್ಷನ್ ಎಲ್ಲ ಇದ್ರೆ ಅವ್ರಿಗೆ ಫುಲ್ ಖುಷಿ ಊಟ ಮಾಡಕ್ಕೆ. ಒಂದ್ ಫಂಕ್ಷನ್ ಅಲ್ಲಿ ಐ ಥಿಂಕ್ ಅವಳ ಅಣ್ಣನ್ ಉಪನಯನಲ್ಲಿ ಇದು ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಊಟ ಆಯ್ತು. ಎಲ್ಲಾರು ರಾತ್ರಿ ರಿಲೇಟಿವ್ಸ್ ಎಲ್ಲ ಒಂದ್ ಕಡೆ ಎಲ್ಲಾರು ಸ್ಟೇ ಮಾಡಿದ್ವಿ. ಅವಳ ಅಂಕಲ್ ಬಂದ್ಬಿಟ್ಟು ಏನೋ ಪೈಸಾ ಅಂದ್ರೆ ದುಡ್ಡಿಗೆ ಪೈಸಾ ಎತ್ತಿಡು ಅಂತ ಹೇಳಿದ್ದಾರೆ. ಓಕೆ. ಇವಳು ಅದನ್ನ ಪಾಯಸ ಅಂತ ಕೇಳಿಸ್ಬಿಡ್ತು ಇವಳಿಗೆ. ಮಲ್ಕೊಂಡಿದ್ದವಳು ಎದ್ದು ಮುಜೆ ಪಾಯಸ ಚಾಯಿ, ಮುಜೆ ಪಾಯಸ ಚಾಯಿ, ಇಡೀ ರಾತ್ರಿ ಹತ್ತಿದಾಳೆ ಶ್ರದ್ಧಾ. ಅಂದ್ರೆ ಅವಾಗ್ಲಿಂದಾನೇ ನನ್ಗೆ ಫುಡ್ ಸ್ಪೆಷಲಿ ಬಾಳೆ ಎಲೆ ಊಟ. ಬಾಳೆ ಎಲೆ. ಬಾಳೆ ಎಲೆ, ನಾನ್ ಬಾಳೆ ಎಳೆ ಅಂದ್ಬಿಟ್ಟೆ. ಬಾಳೆ ಅಂದ್ರೆ ಹುಡುಗಿ. ಸಾರಿ, ಬಾಳೆ ಕ್ಷಮಿಸ್ಬಿಡಿ ನನ್ನ.